ಹಾಯ್ ಗೆಳೆಯರೆ, ಯೂಟ್ಯೂಬ್ದ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ. ಅದ್ರ ಸಲುವಾಗಿ ನಾನು ಇದು ವಿಡಿಯೋ ಮಾಡಿ ನಿಮಗೆ ಹಾಕ್ತಾ ಇದ್ದೀನಿ. ಸೊ ವಿಡಿಯೋ ಲಾಸ್ಟ್ ಅಂತ ನೋಡ್ರಿ, ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ವಿಡಿಯೋ ಇದೆ. ಯೂಟ್ಯೂಬ್ನಲ್ಲಿ ಏನು ಪ್ರಾಬ್ಲಮ್ ಆಗಿದೆಪ್ಪ ಅಂದ್ರೆ, ಬಹಳಷ್ಟು ನಮ್ಮ ಉತ್ತರ ಕರ್ನಾಟಕ ಆಗಲಿ ಮತ್ತು ಭಾಳಷ್ಟು ನಮ್ಮ ಇಂಡಿಯನ್ ಕ್ರಿಯೇಟರ್ ಆಗಲಿ 60% ಏನಿತ್ತಲ್ಲ, ಅವರು ಭಾಳ ಚೀಪ್ ವಾಯ್ಸನ್ನು ಯೂಸ್ ಮಾಡ್ತಾರೆ. ಚೀಪ್ ವಾಯ್ಸ್ ಅಂದರೆ ಚೀಪ್ ಅಂದರೆ ಮತ್ತು ಚೀಪ್ ಮೈಕ್ಗಳು ಆಗಲಿ, ಯಾವುದೇ ಒಂದು ₹1000 ₹800 ಮೈಕ್ಗಳನ್ನು ಯೂಸ್ ಮಾಡಿ ತಮ್ಮ ವಿಡಿಯೋ ಕ್ರಿಯೇಟ್ ಮಾಡಿದಾಗ ಅಲ್ಲಿ ವಾಯ್ಸ್ ಕ್ವಾಲಿಟಿ ಏನೈತಲ್ಲ ಅದು ಸರಿಯಾಗಿ ಬರಂಗಿಲ್ಲ. ನಾಯ್ಸ್ ಭಾಳ ಬರ್ತೈತಿ. ಈಗ ನಾನು ಹೊರಗಡೆ ಮಾಡ್ತಾ ಇದ್ದೀನಿ, ಬೇಕಾದ್ರೆ ನಾನು ಇಲ್ಲಿ ವಿಡಿಯೋ ಒಂದು ಶಾಪ್ನಲ್ಲಿ ಕೂತ್ ಮಾಡ್ತಾ ಇದ್ದೀನಿ. ನಿಮಗೆ ಒಂದು ವಾಯ್ಸ್ ಕ್ಲಿಯರಿಟಿ ಬರ್ಲಿಕ್ಕಂದ್ರೆ, ಜನರು ಪ್ರೇಕ್ಷಕರು ನಿಮ್ಮ ವಿಡಿಯೋ ನೋಡ್ತಿರುವಾಗ ವಾಯ್ಸ್ ಕ್ಲಿಯರಿಟಿ ಬರ್ಲಿಕ್ಕಂದ್ರೆ ಏನೈತಿ, ಸ್ಕಿಪ್ ಮಾಡಿಬಿಡ್ತಾರೆ, ವಿಡಿಯೋ ಪೂರ ನೋಡಂಗಿಲ್ಲ. ವಿಡಿಯೋ ಪೂರ ನೋಡ್ಲಿಕ್ಕಂದ್ರೆ ಏನಾಗ್ತೈತಿ, ಆಡಿಯನ್ಸ್ ರಿಟೆನ್ಷನ್ ಎಲ್ಲ ಲೋ ಆಗಿಬಿಡ್ತೈತಿ, ವಿಡಿಯೋ ವೈರಲ್ ಆಗೋದಿಲ್ಲ, ಜಾಸ್ತಿ ಕಡೆ ರಿಕಮೆಂಡ್ ಮಾಡೋದಿಲ್ಲ. ಅದರ ಸಲುವಾಗಿ ಯೂಟ್ಯೂಬ್ದವರು ಒಂದು ಹೊಸ ಅಪ್ಡೇಟ್ ಒಂದು ತರ್ತಾ ಇದ್ದಾರೆ. ಅದು ಏನಪ್ಪಾ ಅಂದ್ರೆ ವಾಯ್ಸ್ ಬೂಸ್ಟ್ ಒಂದು ಅಪ್ಡೇಟ್ ಇದೆ. ನನಗಂತೂ ಗೊತ್ತಿಲ್ಲ ಇದು ಹೇಗೆ ಮಾಡ್ತಾರಂತ. ನೀವು ಯಾವುದೇ ಒಂದು ಮೊಬೈಲಿಂದ ಶೂಟ್ ಮಾಡಿದ್ರು ಕೂಡ, ಒಂದು ಯಾವುದೇ ಒಂದು ಲೋ ಬಜೆಟ್ದ ಒಂದು ಮೈಕನ್ನು ಯೂಸ್ ಮಾಡಿ ಕ್ಯಾಶಿಂದ ನೀವು ವಿಡಿಯೋ ಮಾಡಿದರೆ ಅದರೊಳಗೆ ಭಾಳಷ್ಟು ನಾಯ್ಸ್ಗಳು ಬರ್ತಾವ. ರೋಡ್ ಮ್ಯಾಗ ಆಗಲಿ ಅಥವಾ ಓಣಿಯಲ್ಲಿ ಆಗಲಿ ನೀವು ವಿಡಿಯೋ ಮಾಡ್ತಾ ಇದ್ದೀರಿ, ನಾಯ್ಸ್ ಬರ್ತೈತಿ. ನಾಯ್ಸ್ ಅಂದ್ರೆ ಹಾರನ್ ವಾಯ್ಸ್, ಮಂದಿಗಳ ಚೀರಾಡೋದು ವಾಯ್ಸ್, ಮತ್ತು ಇದೆಲ್ಲ ನಾಯ್ಸ್, ಗಾಳಿ ವಾಯ್ಸು, ಇದೆಲ್ಲ ಬಂದ ಮೇಲೆ ಏನಾಕೈತಿ, ಆ ವಾಯ್ಸ್ ಕ್ವಾಲಿಟಿ ಕೆಡ್ತೈತಿ. ಈಗ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಆ ಅಪ್ಡೇಟ್ ಬಂದ ಮೇಲೆ ಏನಾಕೈತಿ ಗೊತ್ತದೇನ್ರಿ, ನಿಮ್ಮ ವಿಡಿಯೋ ನಲ್ಲಿ ಅದು ತಂತಾನೆ ಅದು ನಾಯ್ಸ್ ರಿಡ್ಯೂಸ್ ಮಾಡ್ತಾನೆ. ಇದು ನನಗಂತೂ ಬಹುಶಃ ಇದು ಎದಿಂದ ಆಗ್ಬೋದು. ಯಾಕಂದ್ರೆ ಯೂಟ್ಯೂಬ್ ಪ್ಲೇಟ್ಫಾರ್ಮ್ ಮೇಲೆ ಎದ ಒಂದು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಬಹಳಷ್ಟು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈಗ ಬಹಳಷ್ಟು ಯಾವುದೇ ಭಾಷೆಯಲ್ಲಿ ನೀವು ವಿಡಿಯೋ ಮಾಡಿದ್ರು ಕೂಡ ಅದಕ್ಕೆ ಇಂಗ್ಲೀಷ್, ಹಿಂದಿ, ಬೇರೆ ಬೇರೆ ಲ್ಯಾಂಗ್ವೇಜ್ನಲ್ಲಿ ಡಬ್ ಮಾಡುವ ಒಂದು ಆಪ್ಷನ್ ಬಂದಿದೆ ಈಗ ಆಲ್ರೆಡಿ. ಈಗ ಅದರ ಸಲುವಾಗಿ ಈಗ ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ ಯೂಟ್ಯೂಬ್ ಮೇಲೆ. ಅದು ನಿಮಗೆ ವಾಯ್ಸ್ ರಿಡ್ಯೂಸ್ ಮಾಡುವುದು ಮತ್ತು ನಿಮ್ಮ ವಿಡಿಯೋದಲ್ಲಿ ವಾಯ್ಸ್ ಭಾಳ ಸಣ್ಣದಿದೆ, ಭಾಳ ಲೋ ಕೇಳ್ತಾ ಇದೆ, ಬರೀ ಸಣ್ಣ ಕೇಳ್ತಾ ಇದೆ, ಅದು ಬೂಸ್ಟ್ ಮಾಡಿ ಏನು ಮಾಡ್ತಾರೆ ಗೊತ್ತ, ಅದಕ್ಕೆ ಇನ್ಹ್ಯಾನ್ಸ್ ಮಾಡ್ತಾನೆ. ಇನ್ಹ್ಯಾನ್ಸ್ ಮಾಡಿದರೆ ಅದಕ್ಕೆ ಇನ್ನಷ್ಟು ವಾಯ್ಸ್ನಲ್ಲಿ ಭಾಳಷ್ಟು ಕ್ಲಿಯರಿಟಿ ಬರ್ತೈತಿ. ಇಂಥದ್ದು ಒಂದು ಅಪ್ಡೇಟ್ ಈಗ ಬರ್ತಾ ಇದೆ. ಸೊ ಈ ಅಪ್ಡೇಟ್ ನಿಮಗೆ ಹೇಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಒಂದು ವಿಡಿಯೋ ಹಚ್ತೀನಿ. ಈ ವಿಡಿಯೋ ನಾನು ಇಂಗ್ಲೀಷ್ನಲ್ಲಿ ಏದಿಂದ ಮಾಡಿದ್ದೀನಿ. ನಂದು ಫೇಸು, ನಂದೇ ವಾಯ್ಸು, ನಂದು ವಾಯ್ಸ್ ಅಲ್ಲ, ಇದು ಬಹಳಷ್ಟು ವಾಯ್ಸ್ಗಳು ಅದಾವೆ, ಇಂಗ್ಲೀಷ್ನಲ್ಲಿ ಮಾಡಿದ್ದೀನಿ. ಈ ಥರ ನೀವು ವಿಡಿಯೋ ಹೇಗೆ ಮಾಡಬೇಕು ಅನ್ನೋದು ದಯವಿಟ್ಟು ನಿಮಗೆ ಕಲಿಬೇಕಾದ್ರೆ ದಯವಿಟ್ಟು ಕೆಳಗಡೆ ನೀವು ಕಮೆಂಟ್ ಮಾಡಬಹುದು. ಸೊ ಲೈಕ್ ಮಾಡಿರಿ, ವಿಡಿಯೋಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಭಾಳ ದಿನ ವಿಡಿಯೋ ಹಾಕಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಯಾಕಂದ್ರೆ ಭಾಳಷ್ಟು ಚಾನಲ್ ಇರೋದ್ರಿಂದ ಮನುಷ್ಯ ಏನು ಕೇಳಿ ಆ ಕಡೆ ಕೆಲಸ ಮಾಡಬೇಕು, ಈ ಕಡೆ ಕೆಲಸ ಮಾಡಬೇಕು ಅನ್ನೋದು ಅವನಿಗೆ ಮೈಂಡ್ ನಡೆಯಂಗಿಲ್ಲ. ಹೀಗಾಗಿ ಏನಿತ್ತಲ್ಲ, ಈಗ ಜಾಸ್ತಿ ನಮ್ಮ ಜವಾರಿ ಕ್ರಿಯೇಟರ್ ಮೇಲೆ ಜನ ಜಾಸ್ತಿ ಫೋಕಸ್ ಕೊಳ್ಳಾರ್ದಿಂಗ, ಅದಕ್ಕಾಗಿ ನಾನು ಈ ವಿಡಿಯೋಗಳು ನಾನು ಭಾಳ ಕಡಿಮೆ ಮಾಡಿದ್ದೀನಿ. ನಾನು ಹಿಂದಿ ಕಂಟೆಂಟ್ ಮತ್ತು ನಮ್ಮ ಡ್ರಾಮಾ, ನಮ್ಮ ಕಾಮಿಡಿ ಅದ್ರ ಮೇಲೆ ಭಾಳ ಡಿಪೆಂಡ್ ಇದ್ದೆ, ಅಲ್ಲೇನೂ ಕೆಲಸ ಮಾಡ್ತಾ ಇದ್ದೀನಿ. ಸೊ ಸಣ್ಣ ಏನೈತಿಲ್ಲ, ನಿಮಗೆ ಲಾಭ ಆಗುವಂಥ ಅಪ್ಡೇಟ್ಗಳು ಯಾವ ಬರ್ತಾವೆ ಅದು ಎಲ್ಲ ನಾವು ಇಲ್ಲಿ ತಿಳಿಸ್ತಿರ್ತೀವಿ. ಹಾಗೆ ಈ ಇಂಗ್ಲೀಷ್ ವಿಡಿಯೋ ನೋಡ್ಕೊಂಡು ಇದು ಹೇಗೆ ನಿಮಗೂ ಕಲಿಬೇಕಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿರಿ, ಹೇಗೆ ಮಾಡೋದು ಸರ್ ಅಂತ ನಿಮಗೆ ಕಳಿಸ್ತೇನೆ. ಓಕೆ, ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ, ಜವಾರಿ ಮಂದಿ. What is the most expensive thing in the world? People say peace, but I say a mother's smile. A mother's anger is just a veil behind which countless blessings are hidden. When the whole world leaves you, her touch becomes your strength. Serve your mother, because paradise lies under her feet and God's light in her eyes.